ನಮಸ್ಕಾರ ಫ್ರೆಂಡ್ಸ್, ಕಿವಿಮಾತು ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಬೆಳ್ಳುಳ್ಳಿ ಮಸಾಲ ರೈಸ್ ಮಾಡುವ ವಿಧಾನವನ್ನು ನೋಡೋಣ. ಮೊದಲು ರೈಸನ್ನು ಉದುರಗ ಮಾಡಿ ಇಟ್ಕೊರಿ. ಮೊದಲ ಒಂದು ಕಡಾಯಿ ಇಟ್ಕೊಂಡು ಗ್ಯಾಸ್ ಹಚ್ಚಿರಿ. ಗ್ಯಾಸ್ ಹಚ್ಚಿದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋರಿ. ನೋಡಿರಿ, ಎಣ್ಣೆ ಕಾದೈತೀಗ. ಅದಕ್ಕೆ ಒಂದು ಸ್ವಲ್ಪ ಶೇಂಗಾ ಹಾಕೋರಿ. ಶೇಂಗಾ ಹಾಕ್ಕೊಂಡು ಚಂದಾಗ ಕೆಂಪಾಗ ಬರುವಂಗೆ ಅವನದ್ರಾಗ ತಾಳಿಸ್ಕೋರಿ. ನೋಡಿರಿ, ಸ್ವಲ್ಪ ಕೆಂಪಾಗ ಆದ್ವಲ್ಲ, ಈ ಒಂದೆರಡು ಉದ್ದಿನಬೇಳೆ ಹಾಕೋತೆ. ಒಂದೆರಡು ಉದ್ದಿನಬೇಳೆ, ಒಂದೆರಡು ಮೆಂತ್ಯ ಕಾಳು ಹಾಕ್ಕೊಂಡು ಅವು ಕೆಂಪಾದ ನಂತರ ಸ್ವಲ್ಪ ಜೀರಿಗೆ, ಒಂದೆರಡು ಸಾಸಿವೆ ಕಾಳು ಹಾಕ್ಕೊಂಡು ಚಟಾಪಟ ಅನ್ನಿಸ್ಕೊಟ್ಟು ಇದಕ್ಕೆ ಜಜ್ಕೊಂಡಂಥ ಬೆಳ್ಳುಳ್ಳಿ ಮತ್ತು ಅಲ್ಲ ಪೇಸ್ಟ್ ಹಾಕಿ, ಒಂದು ಈಟ ಕರಿಬೇವು, ಕಸೂರಿ ಮೆಥಿ ಹಾಕಿ, ಮನ್ಯಾಗ ಮಾಡಿಟ್ಕೊಂಡಿರ್ತೀರಲ್ಲ ಒಂದು ಈಟ ಮಸಾಲೆ ಹಾಕಿ ಚೆನ್ನಾಗ ಕೈ ಆಡಿಸ್ರಿ. ಒಂದು ಈಟ ಅರಿಶಿನ ಪುಡಿ ಹಾಕ್ರಿ, ಕಲರ್ ಚೆಂದಾಗ ಬರ್ತೈತಿ. ಆಫ್ ಮಾಡ್ಕೊಳ್ಳಿ. ಅಚ್ಚ ಖಾರದ ಪುಡಿ ಹಾಕ್ಬೇಕು ಸ್ವಲ್ಪ. ಗ್ಯಾಸ್ ಆರಿಸಿದ ಮೇಲೆ ಯಾಕೆ ಹಾಕಂದೇನಿ ಅಂತಂದ್ರೆ, ಗ್ಯಾಸ್ ಹಚ್ಚಿದಾಗ ಹಾಕಿದ್ವಿ ಅಂದ್ರೆ ಖಾರ ಹೊತ್ತತೈತಿ. ಹಾಗಾಗಿ ಸ್ವಲ್ಪ ಗ್ಯಾಸ್ ಆರಿಸಿ ಆಮೇಲೆ ಹಾಕ್ಕೋಬೇಕು. ಇದನ್ನ ಒಂದು ಈಟ ಸಕ್ಕರೆ ಹಾಕ್ರಿ, ಅಂದ್ರೆ ರುಚಿ ಬರ್ತೈತಿ. ಉಪ್ಪು ನೋಡಿ ಹಾಕ್ಕೋಬೇಕು ರುಚಿಗೆ. ರೈಸಿಗೆ ಕಮ್ಮಿ ಆಗಿತ್ತಂದ್ರೆ ಇದಕ್ಕೊಂದು ಈಟ ಉದುರಿಸ್ಕೊರಿ. ಸಕ್ಕರೆ ಕರಗಾಕಂತಂದು ಒಂದು ಈಟ ಲಿಂಬೆ ಹಣ್ಣು ಹಿಂಡ್ಕೊತೀನಿ, ಅಂದ್ರೆ ರುಚಿನೂ ಬರ್ತೈತಿ. ಹಾಕಿ ಒಂದು ಈಟ ಕೈ ಆಡಿಸ್ಕೊಂಡು ಅನ್ನಕ್ಕೆ ಕಲಸ್ಕೊಂಡು ಬಿಡ್ರಿ. ನೋಡ್ರಿ, ಈ ರೀತಿ ಕಲಿಸ್ಕೊಂಡು ಇದಕ್ಕೊಂದು ಈಟ ಶೇಂಗಾ ಪುಡಿ ಇದ್ದರೆ ಶೇಂಗಾ ಪುಡಿ ಹಾಕ್ರಿ. ಶೇಂಗಾ ಪುಡಿ ಇಲ್ಲಂದ್ರೆ ಒಂದು ಈಟ ಪುಟಾಣಿ ಹಿಟ್ಟು ಹಾಕ್ರಿ. ಉದುರಿಸಿ ಮತ್ತು ನೀಟಾಗಿ ಕಲಿಸ್ಕೊಂಡು ಸರ್ವ್ ಮಾಡ್ಬೋದು. ಶೇಂಗಾ ಪುಡಿ ಹಾಕಿದ್ರೆ ಇನ್ನೂ ಒಂದು ಸ್ವಲ್ಪ ರುಚಿ ಚಲೋ ಬರ್ತೈತೆ. ಬೆಳ್ಳುಳ್ಳಿ ಮಸಾಲ ರೈಸ್ ರೆಡಿ.